ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಮತ್ತೆ ಬಂದಿದ್ದೀನಿ. ಇವಾಗ ಗೊತ್ತಾಗಿದ್ದ ಸುದ್ದಿ ಏನಂದರೆ, ನಮ್ಮ ಸಿ 20 ಸಿಲೆಬಸ್ನ C24 ಕನ್ವರ್ಟ್ ಮಾಡಿ ಬರೀ ಫಸ್ಟ್ ಇಯರ್ ಸಿಲೆಬಸ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಅದು ಡಿಪ್ಲೊಮಾ ಸರಿಕುಲಮ್ ಅಂತ ವೆಬ್ಸೈಟು. ನಾನು ನಮ್ಮ ಕಾಲೇಜಲ್ಲೆಲ್ಲ ಡೀಲ್ ಮಾಡಿ ಕಷ್ಟಪಟ್ಟು ತಗೊಬಂದಿದ್ದೀನಿ. ಅದಕ್ಕೋಸ್ಕರ ಅದು ಲೈಕ್ ಮಾಡಿ, ಮತ್ತು ಇದರೊಳಗಡೆ ಕೂಡ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಅದು ಹೆಂಗೆ ಓದಬೇಕು ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಸ್ಟ್ ಫಾಲೋ ಮಾಡಿ ಸಾಕು. ಈ ವೆಬ್ಸೈಟ್ ಇಲ್ಲ, ನಮ್ಮ ಕಾಲೇಜಿಂದ ನಮ್ಮ ಸಾರ್ ಶೇರ್ ಮಾಡಿದ್ದು. ನಾನು ಈ PDF ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ನೋಟ್ಸ್ ಎಲ್ಲ ಇದರೊಳಗಡೆ ಇರುತ್ತೆ, ಪ್ರತಿ ಸಬ್ಜೆಕ್ಟು ನೋಡ್ಬೋದು. ಇಲ್ಲಿ C 24-25 ಸಿಲೆಬಸ್ ಎಫೆಕ್ಟ್ ಫಾರ್ ದಿ AY 24-25 ಅಂದರೆ 24-25 ಅಂದರೆ ಇಯರಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅವ್ರು ಮಾತ್ರ ಈಗ ಚೇಂಜ್ ಆಗೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಸಮ್ ಅಂದರೆ ಫಸ್ಟ್ ಇಯರ್ ಮಾತ್ರ. ನೀವೇ ನೋಡ್ಬೋದು, ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟು ನೋಡ್ಬೋದು. ಅಂದರೆ ಲೋಗೋ, ಕರ್ನಾಟಕ ಲೋಗೋ. ಫಸ್ಟ್ ಸಬ್ಜೆಕ್ಟ್ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಇದ್ರ ಬಗ್ಗೆ ನಾನು ಫಸ್ಟ್ ಹೇಳಿದ್ದೆ, ಒಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕ್ಲಾಸಸ್ ಸ್ಟಾರ್ಟ್ ಮಾಡಿ ನಮ್ಮ ಸಾರೇ ವೀಡಿಯೋ ಮಾಡಿ ಕಳಿಸ್ತಾರೆ, ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಅಂದರೆ ನಮ್ಮ ಚಾನಲಲ್ಲಿದೆ. ಫಸ್ಟ್ ಪಾರ್ಟ್ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮತ್ತು ಬಂದು ಹೌದು, IT ಸ್ಕಿಲ್ಸು, ಇದು ಫಸ್ಟ್ ಹೇಳಿದ್ದೆ ನಾನು. ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಮತ್ತು ಒಂದು ನೀವೇ ನೋಡ್ಬೋದು ಇಲ್ಲಿ ಆ ಸಬ್ಜೆಕ್ಟ್ಸ್ 3 ಹೇಳಿದ್ದೀನಿ. ಎಲೆಕ್ಟ್ರಿಕಲ್ ಅಂದರೆ F3E ಅಂತ 24 ಸಿಲೆಬಸ್. ಅಂದರೆ ಲೆಸನ್ಸ್ ಚೇಂಜ್ ಆಗಿರ್ತವೆ. ಆ ನೋಟ್ಸ್ ಕೂಡ ಪ್ರತಿಯೊಂದು ನಾನು ಇದರೊಳಗಡೆ ಇದೆ PDF ನಿಮ್ಗೆ ಶೇರ್ ಮಾಡ್ತೀನಿ, ಲಿಂಕ್ ಕೊಡ್ತೀನಿ, ನೀವೇ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಒಂದು ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಫಂಡಮೆಂಟಲ್, ಇದು ಹೊಸ ಸಬ್ಜೆಕ್ಟು. ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಫಂಡಮೆಂಟಲ್ ಅಂದರೆ ಇದ್ರ ಫಸ್ಟ್ ಇದ್ದಿದ್ದು FOC ಅಂತ, ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಂತ. ಅದನ್ನು ತೆಗೆದ್ಬಿಟ್ಟು ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಫಂಡಮೆಂಟಲ್ ಅಂತ ಥಿಯರಿ ಹಾಕಿದ್ದಾರೆ. ಇದು ಬಂದು ಥಿಯರಿ, ಇದು ಕಂಪ್ಯೂಟರ್ ಬಗ್ಗೆ ಫಂಡಮೆಂಟಲು ಮತ್ತು ಡಿಜಿಟಲ್ ಆಗಿ ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. AI, ChatGPT, Gemini GPT ಅಂಥ ವೆಬ್ಸೈಟ್ಸ್ನ ಹೆಂಗೆ ಯೂಸ್ ಮಾಡೋದು, ಯಾವ ಥರ ಕಂಪ್ಯೂಟರ್ ಇರುತ್ತೆ, ಕಂಪ್ಯೂಟರ್ ಪಾರ್ಟ್ಸ್ ಯಾವುದು, ಸರ್ವರ್ ಯಾವುದು ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರೊಳಗಡೆ. ಮತ್ತು ಬಂದು ಇನ್ನೂ ಒಂದು ಸಬ್ಜೆಕ್ಟ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ. ಆದರೆ ಇದು ಎಕ್ಸಾಮ್ ಇರಲ್ಲ, ಬರೀ ಇಂಟರ್ನಲ್ಸ್ ಕೊಡ್ತಾರೆ. 20 ಮಾರ್ಕ್ಸ್ 4 ಇಂಟರ್ನಲ್ಸ್ ಕೊಡ್ತಾರೆ, ಫೈನಲ್ ಎಕ್ಸಾಮ್ ಇರಲ್ಲ. ಇದು ಅಂದರೆ ಎಕ್ಸ್ಟ್ರಾ ಕೋರ್ಸ್ ಅಂತ ತಿಳ್ಕೊಳ್ಳಿ ಅಂತ. NCC, ಯೋಗ ಇವೆಲ್ಲ ಮಾಡಿಸೋದೆಲ್ಲ ಬಿಡಿ ಯಾವ ಕಾಲೇಜಲ್ಲೂ. ಇಷ್ಟು ಸಬ್ಜೆಕ್ಟ್ಸ್ ಫ್ರೆಂಡ್ಸ್. ಅಂದರೆ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ತೆಗೆದಾಕಿದ್ದಾರೆ ಬ್ರೋ. ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಫಂಡಮೆಂಟಲ್ ಮಾತ್ರ ಆ್ಯಡ್ ಮಾಡಿರೋದು. ಅದನ್ನ ತೆಗೆದ್ಬಿಟ್ಟು ಇದು ಆ್ಯಡ್ ಮಾಡಿದ್ದಾರೆ. ಇನ್ನೆಲ್ಲ ಸೇಮ್ ಇರುತ್ತೆ, ಟಾಪಿಕ್ಸು ಕ್ಲಾಸಸ್ ಎಲ್ಲ ಸೇಮ್ ಇರುತ್ತೆ. ಡಿಜಿಟಲ್ ಆ್ಯಂಡ್ ಕಂಪ್ಯೂಟರ್ ಫಂಡಮೆಂಟಲ್ ಅದು ಫಸ್ಟ್ ಸಮ್ಮಲ್ಲಿ. ಮತ್ತೆ ಬಂದರೆ ಸೆಕೆಂಡ್ ಸಬ್ಜೆಕ್ಟ್ಸ್ ಬಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಅಂದರೆ M2 ಅನ್ನು ಲಾಂಚ್ ಮಾಡಿದ್ದಾರೆ. ಫಸ್ಟ್ ಇದು M1 ಮಾತ್ರ, ಇವಾಗ M2. ನಾನು ಇದ್ರದ್ದು ಕ್ಲಾಸಸ್ ಇದ್ದಾವೆ, ಇದ್ರದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸೀರೀಸ್ ಬರೋದನ್ನು ಫಾಲೋ ಮಾಡ್ಕೊಂಡು ಓದ್ಕೊಂಡು ನಾ ಅಪ್ಲೋಡ್ ಮಾಡಿ ಟೈಮ್ಗೆ ಅದನ್ನ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ರಿಸಲ್ಟ್ ನೀವೇ ನೋಡ್ತೀರಾ ಎಷ್ಟು ಅರ್ಥ ಆಗುತ್ತೆ ನಿಮಗೆ ಅಂತ. ಮತ್ತು ಬಂದು ಕಂಪ್ಯೂಟರ್ ಐಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸು, ಇದ್ರ ಬದಲು ನಮ್ಗೆ ಇದ್ದಿದ್ದು CAD ಅಂತ. CAD ಅಂದರೆ ಗ್ರಾಫಿಕ್ಸ್ ಡಿಸೈನ್ ಮಾಡೋ ಥರನೇ, ಬಟ್ ಅದು 3D ಡಯಾಗ್ರಾಮ್ಸು, ಇದು 3Dನೇ, ಬಟ್ ಇದರೊಳಗಡೆ ಗ್ರಾಫಿಕ್ಸ್ ಅಂದರೆ ಕಲರಿಂಗ್ ಆ್ಯಡ್ ಮಾಡ್ಬೋದು, ಇಮೇಜಸ್ ಆ್ಯಡ್ ಮಾಡ್ಬೋದು, ಆ ಥರ. ಇದು ಕಲರ್ ಐಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಂತ. ಮತ್ತು ಬಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಇದು ಫಸ್ಟು ಇತ್ತು. ಅಂದರೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇವಾಗ ಎಕ್ಸೆಲ್ ಆ ಥರ ಇರುತ್ತೆ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತು ಬಂದು ಕಂಪ್ಯೂಟರ್ ಸ್ಕಿಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿರೋದೆ. ಸಿ ಲ್ಯಾಂಗ್ವೇಜಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತಾರೆ. ಸಿ ಪ್ರೋಗ್ರಾಮ್ ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ, ಕಂಪ್ಯೂಟರ್ ಲ್ಯಾಂಗ್ವೇಜು. ಅದ್ರ ಬಗ್ಗೆ ಸಿರೀಸ್ ಪ್ರತಿಯೊಂದು ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ರೆಡಿ ಮಾಡಿ ಇಕ್ಕಿದ್ದೀನಿ, ಎಡಿಟ್ ಮಾಡೋದಷ್ಟೇ ಮಿಗಿಲಿರೋದು. ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸಿರೀಸ್ನ ನೋಡಿ. ಸಿ ಪ್ರೋಗ್ರಾಮಿಂಗ್ ಫುಲ್ ಸಿರೀಸ್ನ ಅಪ್ಲೋಡ್ ಮಾಡ್ತೀನಿ. ಅದು ಹೆಂಗಿರುತ್ತೆ ಅಂದರೆ ಫುಲ್ ಕ್ಲಾರಿಟಿ, ಅಂದರೆ 4K ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ಅಂದರೆ ಒಂದು ಟ್ಯೂಸ್ಡೇ ಪಕ್ಕ ಅಪ್ಲೋಡ್ ಮಾಡ್ತೀನಿ. ನೀವು ಜಸ್ಟ್ ವೆಯ್ಟ್ ಮಾಡ್ಕೊಂಡು ನೋಡಿ ಸಾಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಇದು ಎಕ್ಸ್ಟ್ರಾ ಸಬ್ಜೆಕ್ಟ್, ಅವಾಗ ಹೇಳಿದ್ನಲ್ಲ ಅದರೊಳಗಡೆ ESC ಇತ್ತಲ್ಲ, ಆ ಥರ. ಸಬ್ಜೆಕ್ಟ್ ಹೆಸರೇನು, ಎನ್ವಿರಾನ್ಮೆಂಟಲ್ ಅಂದರೆ EC ಅಂತ, ETC ಅಂತ ಅರ್ಥ.
ಎಕ್ಸ್ಟ್ರಾ ಸಬ್ಜೆಕ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕ್ಲಾಸಸ್ ನಡೀತವೆ, ಅಟೆಂಡೆನ್ಸ್ ತಗೊತಾರೆ. ಒಂದು 2-3 ಕ್ಲಾಸಸ್ ಅಷ್ಟೇ ನಡೆಯೋದು ಇದು. 2-3 ಕ್ಲಾಸಸ್ ಅಂದರೆ ನಮ್ಗೆ ಇದ್ರ ಬದಲು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬದಲು ಕನ್ನಡ ಇತ್ತು ಅವಾಗ. ಇವಾಗ ಕನ್ನಡ ತೆಗೆದ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಡ್ ಮಾಡಿದ್ದಾರೆ. ಅದರಿಂದ ನಿಮ್ಗೆ ಆರಾಮಾಗುತ್ತೆ. ಸಿ ಪ್ರೋಗ್ರಾಮಿಂಗು ಅದೇ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನಲ್ಲ, ಆ ಸೀರೀಸ್ ಬರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ನೋಟಿಫಿಕೇಷನು ಬರ್ತದೆ. ನೋಡ್ರಿ, ಆರಾಮಾಗಿ ಪಾಸ್ ಮಾಡ್ಬೋದು ನೀವು. ನೆಕ್ಸ್ಟ್ ವಾರನೇ ಬರ್ತವೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2ದಲ್ಲೂ ಬರ್ತವೆ ಕ್ಲಾಸಸ್ಸು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ಅಲ್ಲೂ ಬರ್ತವೆ. ಮತ್ತು ಬಂದು ಫಂಡಮೆಂಟಲ್ ಕ್ಯಾನ್ಸಲ್ ಮಾಡಿದ್ದೀನಿ ಇವಾಗ, ಅದೇ FOC ಕ್ಯಾನ್ಸಲ್ ಮಾಡಿದ್ದೀನಿ. IT ಸ್ಕಿಲ್ಸ್ ಬರ್ತವೆ. ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಫಂಡಮೆಂಟಲ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬರ್ತವೆ. ಅಷ್ಟೇ. ಇವೆಲ್ಲದ್ರದ್ದು ಅಪ್ಲೋಡ್ ಮಾಡ್ತೀನಿ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಒಂದು ವೀಡಿಯೋದಲ್ಲೇ ಹೇಳ್ಬೋದು, ಅದು ನಿಮಗೆ ಅರ್ಥ ಆಗುತ್ತೆ. ಕಂಪ್ಯೂಟರ್ ಐಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಇದು ನಮಗೂ ಅಷ್ಟೊಂದು ಟಚ್ ಇಲ್ಲ, ಬಟ್ ಕ್ಯಾಡಲ್ಲಿ ಟಚ್ ಇದೆ. ಈ ಕ್ಲಾಸಸ್ ನಾನು ನೋಡ್ಬಿಟ್ಟು ಹುಡುಕಿ ಸಬ್ಜೆಕ್ಟ್ ಬಗ್ಗೆ ಅವಾಗ ಹೇಳ್ತೀನಿ ನಿಮಗೆ. ಮತ್ತು ಸಿ ಪ್ರೋಗ್ರಾಮಿಂಗ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಇದರಲ್ಲೂ NCC, ಯೋಗ, ಸ್ಪೋರ್ಟ್ಸ್ ಎಲ್ಲ ಎಕ್ಸ್ಟ್ರಾ ಮಾರ್ಕ್ಸ್ ಇರ್ತವೆ, ಅವರೇ ಹಾಕ್ಕೊಟ್ಬಿಡ್ತಾರೆ, ನಿಮಗೆ ಮಾಡಲ್ಲ. ಮತ್ತು ಒಂದು ಫಸ್ಟ್ ಸೆಮಿಸ್ಟ್ರು ನೋಟ್ಸ್ ನೋಡ್ಬೋದು ನೀವು. ರೇಷನಲ್ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಸಬ್ಜೆಕ್ಟು ನೋಟ್ಸ್ ಇದು ಟೋಟಲ್ ಅದೇ ನೋಡ್ಬೋದು ನೀವು. ಎಷ್ಟು ಟಾಪಿಕ್ಸು, ಹೆಂಗೆ ಓದೋದು, ಹೆಂಗೆ ಬರೆಯೋದು, ಎಷ್ಟೊತ್ತಿರುತ್ತೆ ಕ್ಲಾಸಸ್ಸು, ಯಾವ್ಯಾವ ಕ್ವಶನ್ ಇರುತ್ತೆ, ಹೆಂಗಿರುತ್ತೆ ಎಕ್ಸಾಮ್ಸು, ಪ್ರತಿಯೊಂದು ಡೀಟೇಲ್ಸು ಇದ್ರೊಳಗಡೆ ಇದೆ. ನೀವು ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕು, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಎರಡರಲ್ಲಿ ನೀವು ಎತ್ಕೊಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇದ್ರಿಗೆ ಬರಬೇಕು, ಹಂಗೆ ಸೆಟ್ ಮಾಡಿಕ್ಕಿರ್ತೀರಿ. ಅಂದರೆ ಲಿಂಕ್ ಕೊಡ್ತೀರಿ, ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ನಂಗೆ ಸಪೋರ್ಟ್ ಮಾಡಿ. ಪಕ್ಕ ಇನ್ನು ಎಲ್ಲ ಕ್ಲಾಸಸ್ಸು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಪೈಥಾನ್ ಪ್ರೋಗ್ರಾಮಿಂಗ್ ಅಂತ ನೆಕ್ಸ್ಟ್ ಅಂದರೆ ಒಂದು 4 to 5 ಮಂತ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೈಥಾನ್ ಫುಲ್ ಕೋರ್ಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇನ್ನೂ ಬೇಗ ಬೇಕಾದರೆ ಕಮೆಂಟ್ ಮಾಡಿ. ಇನ್ನೂ ಬೇಗ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡ್ಬೋದು, ಕಂಪ್ಯೂಟರ್ ಟರ್ಬೋ ಡಿವ್ C++ ಪ್ರೋಗ್ರಾಮಿಂಗ್ 30 ಮಾರ್ಕ್ಸ್ ಅಂತೆ. ಅಂದರೆ ಇವಾಗ ಲಾಂಚ್ ಆಗಿಲ್ಲ, ನೆಕ್ಸ್ಟ್ ನೀವು ಮುಗಿಸ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಸಮ್ ಅವ್ರು ಬರ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ ಇಲ್ಲಿ. ಆದರೆ ಬರೋ ಡೌಟೇ ಬಿಡಿ. ನೋಡಿ ಇಲ್ಲಿ ಕ್ವಶನ್ ಪೇಪರ್ ಈ ಸರಿ ಹೆಂಗಿರ್ಬೋದು, ಇಷ್ಟು ಕ್ವಶನ್ ಇರ್ತವೆ. ನೀವು ಹೆಂಗೆ ಪ್ರಿಪೇರ್ ಆಗಬೇಕು ಅಂದರೆ ಎಲ್ಲ ಕ್ವಶನ್ಸು ಕೊಟ್ಟಿದ್ದಾರೆ. ಇದರಲ್ಲಿ ಹೆಂಗೆ ಪ್ರಿಪೇರ್ ಆಗಬೇಕಂದ್ರೆ, ಇದರಲ್ಲಿ ಎಕ್ಸಾಮ್ ಹೆಂಗೆ ಬರೆಯೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಥಿಯರಿ ಲ್ಯಾಂಗ್ವೇಜು. ಸೆಕ್ಷನ್ 1ಅಲ್ಲಿ ಇವೆರಡಿದ್ದಾವೆ. ನೀವು ಎರಡನ್ನೂ ಬರೆಯೋಕ್ಕಾಗಲ್ಲ. ಇದಾದರೂ ಫುಲ್ ಬರೀಬೇಕು, ಇಲ್ಲ ಇದಾದರೂ ಫುಲ್ ಬರೀಬೇಕು. ಇದನ್ನು ಬರೆದ್ಬಿಟ್ಟು ಇದರಲ್ಲಿ 2 ಬರಿತೀನಿ ಅಂದರೆ ಒಪ್ಪಲ್ಲ, ಮಾರ್ಕ್ಸ್ ಕಟ್ಟು. ಇದರಲ್ಲಿ 2 ಬರಿತೀನಿ ಅಂದರೆ ಮಾರ್ಕ್ಸ್ ಕಟ್ಟು, ಫುಲ್ ಮಾರ್ಕ್ಸ್ ಇರಲ್ಲ ನಿಮಗೆ. ಮತ್ತು ಅದೇ ಸೆಕೆಂಡ್ ಸೆಕ್ಷನಲ್ಲೂ ಹಂಗೆ, ಥರ್ಡ್ ಸೆಕ್ಷನಲ್ಲೂ ಹಂಗೆ, ಫೋರ್ತ್ ಸೆಕ್ಷನಲ್ಲೂ ಹಂಗೆ. ಅಂದರೆ ಈ ಕ್ವಶನ್ ಪೇಪರ್ಸ್ ಎಲ್ಲ ರಿವೈಸ್ ಮಾಡಿ ನಿಮಗೆ ಆನ್ಸರ್ಸ್ ಹೇಳ್ತೀನಿ. ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನು ಪಾಸ್ ಮಾಡಿಸೋದು ನಾನು, ಗೊತ್ತಾಯ್ತಲ್ಲ. ನಿಮ್ಮನ್ನು ಪಕ್ಕಾ ಪಾಸ್ ಮಾಡಿಸ್ತೀನಿ. ನೀವು ಜಸ್ಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.